ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿರುವ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ಅಂತಹವರ ಫೋಟೋ ಸೆರೆಹಿಡಿಯುವಂತೆ ಸೂಚಿಸಲಾಗಿದ್ದು, ಅದರಂತೆ ಸ್ಥಳೀಯವಾಗಿ ಸಣ್ಣ ಜೆರಾಕ್ಸ್ ಅಂಗಡಿ ನಡೆಸಿ ಜೀವನ ಸಾಗಿಸುತ್ತಿರುವ ಹಾಗೂ ಕೆಆರ್ಎಸ್ ಪಕ್ಷದ ಸದಸ್ಯರೊಬ್ಬರ ಪತ್ನಿಯಾದ ಮಹಿಳೆಯೊಬ್ಬರು ಫೋಟೋ ತೆಗೆದುಕೊಂಡಿದ್ದಾರೆಂಬ ಕಾರಣಕ್ಕೆ ಪ್ರದೀಪ್ ಹೊನ್ನಾಳ್, ಪ್ರಶಾಂತ್ ಹೊನ್ನಾಳ್ ಹಾಗೂ ಪ್ರವೀಣ್ ಹೊನ್ನಾಳ್ ಎಂಬುವವರು ಆ ಮಹಿಳೆ ಹಾಗೂ ಅವರ ಕುಟುಂಬದವರ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಘಟನೆ ನಡೆದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ 1 ತಿಂಗಳು ಕಳೆದರೂ ಪೊಲೀಸರು ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಸಂತ್ರಸ್ತೆ ಕಣ್ಣೀರಿಟ್ಟಿದ್ದು, ಆರೋಪಿಗಳಿಂದ ನಿರಂತರ ಬೆದರಿಕೆ ಮುಂದುವರೆದಿರುವುದರಿಂದ ಅಂಗಡಿ ನಡೆಸುವುದಕ್ಕೂ ಹೆದರಿಕೆಯಾಗುತ್ತಿದ್ದು, ತಮಗೆ ಕೂಡಲೇ ಸೂಕ್ತ ರಕ್ಷಣೆ ನೀಡಿ ಹಲ್ಲೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ನಾವು ಏಕೆ ಹೊಸಂಗಡಿ ಸರ್, ಏಕೆ ಹೊಸಂಗಡಿ. ಆಮೇಲೆ ಇವರು ಫಾರೂಕ್ ಸರ್ ಅವರು. ಈಗ ನಾವು KRS ಪಕ್ಷದ ಫಾರೂಕ್ ಕಟ್ಟಿಮನಿ ಸರ್. ವಿನಾಯಕ್ ಹಿಟ್ನಳ್ಳಿ ಅಂತ್ರಿ. ನಮ್ಮದು ಗಜೇಂದ್ರಗಡ ಪುರಸಭೆ ಎದುರಿಗೆ ಇದನ್ನು ಜೆರಾಕ್ಸ್ ಅಂಗಡಿ ಐತ್ರಿ. ನಾವಲ್ಲಿಬ್ಬರು ನಮ್ಮ ಮನೆಯವರು ನಾವು ಕೆಲಸ ಮಾಡ್ತೇವೆ ರೀ. ಆವಾಗ ಸರ್ಕಾರಿ ಇದನ್ನು ಪ್ರವೀಣ್ ಹೊನ್ನಾಳ್ ಅನ್ನೋರು ಸರ್ಕಾರಿ ಕಾಗದಗಳನ್ನ ಒಯ್ಯಾಕತ್ತಿದ್ರು. ಅವರು ನಮ್ಮ ಮನೆಯವರು KRS ಪಕ್ಷದಾಗ ಇದು ಸೈನಿಕರದಾರಿ. ಅವರು ನನಗೆ ಹೇಳಿದ್ರಿ, ಹಿಂಗೆ ಇಲ್ಲೇನಾರು ಅವ್ಯವಹಾರ ಅದು ನಡೆದ್ರೆ ನೀವೊಂದು ಫೋಟೋದು ತೊಗೊಂಡು ನಂಗೆ ಕಳಿಸಿ, ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡೋಣ ಅಂತಂದು ಹೇಳಿದ್ರಿ. ಆ ಕಾರಣ ನಾನು ಹಂಗೆ ಅಬ್ಸರ್ವ್ ಮಾಡತ್ತಿದ್ದೆ ರೀ ಅವ್ರಿಗೆ. ಅವ್ರು ಹಿಂಗೆ ಒಯ್ಯೋದದು ನನಗೆ ಕಂಡು ಬಂತು ರೀ. ಮೊದಲಿಂದ ನಾನು ಅಬ್ಸರ್ವ್ ಮಾಡತ್ತಿದ್ದೆ, ಅದಕ್ಕೆ ಕಂಡು ಬಂತು. ಅದನ್ನು ನಾನು ಒಂದು GPS ಫೋಟೋ ತಗೊಂಡೆ ರೀ. ಅದಕ್ಕೆ ಅವ್ರು ನನ್ನ ಮೇಲೆ ಏಕಾಏಕಿ ಬಂದು ನನ್ನ ಮೇಲೆ ನಮ್ಮ ಮನೆಯವ್ರ ಮೇಲೆ ಹಲ್ಲೆ ಮಾಡ್ಯಾರ ರೀ ಸರ್. ಆ ಕಾರಣಕ್ಕೆ ನಾವು FIR ಕಾಪಿನೂ ಮಾಡಿದ್ದೇವೆ ರೀ. ಅಲ್ಲೆಲ್ಲ ಮತ್ತು ವರದಿನೂ ಕೊಟ್ಟು ಬಂದೇವ್ರಿ, ಎಲ್ಲರಿಗೂ ಹೇಳೇವಿ. ಆದ್ರೆ ಅವರು ಇದ್ರ ಬಗ್ಗೆ ಇನ್ನಾದರೂ ನಮಗೇನೂ ಕ್ರಮ ಕೈಗೊಂಡಿಲ್ಲ ರೀ. ಅವ್ರ ಮೇಲೆ ನಮ್ಗೆ ಅನ್ಯಾಯ ಆಗತ್ತೈತೆ ರೀ ಸರ್. ನಮ್ಗೆ ನ್ಯಾಯ ಬೇಕು ರೀ. ನಂಗೆ ಹೆಣ್ಮಗಳಿಗೆ ಹೊಡೆದಾರ್ರಿ ಅವ್ರು ಬಂದು. ನಮಗಲ್ಲೇ ದುಡ್ಯಾಕೂ ಹೆದರಿಕೆ ಬರತ್ತೈತೆ ರೀ ಸರ್. ಈಗ ಪ್ರವೀಣ್ ಹೊನ್ನಾಳ್ ಅವರು, ಪ್ರಶಾಂತ್ ಹೊನ್ನಾಳ್, ಪ್ರದೀಪ್ ಹೊನ್ನಾಳ್ ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಯಾರ್ರಿ. ಹೆಂಗೆ ಎದಕ್ಕೆ ವೀಡಿಯೋ ಮಾಡ್ತೀನಿ, ಎದಕ್ಕೆ ಫೋಟೋ ವಚನೊಳಗೆ ಮಾತಾಡ್ಯಾರ್ರಿ. ನನಗೆ ಶಬ್ದದಿಂದ ಬೈದಾರ್ರಿ. ನನಗೆ ನಮ್ಮ ಮನೆಯವ್ರಿಗೂ ಹೊಡೆದಾರಿ, ನನಗೂ ಹೊಡೆದಾರಿ, ಕೆಳಗೆ ದೂಕ್ಯಾರ್ರಿ ನನ್ನ. ಮತ್ತು ನನಗೆ ನಡಕದು ಪೆಟ್ಟಾಗಿತ್ತು ರೀ ಸರ್. ನಾನು ಸರ್ಕಾರದ ಇದ್ರೊಳಗೆ ಟ್ರೀಟ್ಮೆಂಟ್ ತೊಗೊಂಡು ಬಂದೀವ್ರಿ ಸರ್. ಮತ್ತು ಇನ್ನಾದರೂ ಅವರು ಕ್ರಮ ಯಾವುದೇ ರೀತಿ ಸರ್ಕಾರದವರು ಕ್ರಮ ಕೈಗೊಂಡಿಲ್ರಿ ಅವ್ರ ಮೇಲೆ. ಇನ್ನು ಬೇಕಾದಂಗೆ ದುಡ್ಯಾಕತ್ತಾರ್ರಿ ಅವ್ರು, ಹೆಂಗೆ ಬೇಕಂಗೆ ಅದಾರ್ರಿ ಈಗಲ್ಲೇ ಆರಾಮಾಗಿ. ನಮ್ಗೆ ಅನ್ಯಾಯ ಆಗತ್ತೈತ್ರಿ. ಯಾರಿಗೆ ಹೇಳ್ಕೋಬೇಕ್ರಿ ಸರ್ ನಾವು? ಯಾವ ಸರ್ಕಾರಿ ಆಫೀಸರು ನಮಗೆ ಏನೂ ನ್ಯಾಯ ಕೊಡ್ಸಾಕತ್ತಿಲ್ರಿ ಸರ್. ಕಾವ್ಯ ವಿನಾಯಕ್ ಹಿಟ್ನಳ್ಳಿ ರೀ ಸರ್.